ನನಗೆ ಆಶ್ಚರ್ಯ ಆಗ್ತಾಯಿದೆ. ಚಿತ್ರರಂಗ ಮೋಸ ಮಾಡಲಿಲ್ಲ ಅಂತೇಳಿ ಹೇಳ್ತಾ ಇದ್ರಿ, ಪೇಮೆಂಟ್ನಲ್ಲಿ ಯಾವ ಕೊರತೆ ಮಾಡಲಿಲ್ಲ ಅಂತ. ಇಲ್ಲ ಸರ್, ಇಲ್ಲ ಯಾವತ್ತೂ ನನಗೆ ಕೊರತೆ ನಾನು ಕೇಳಿದ್ದೆ ಕೊರತೆ ಮಾಡಿದೆ ಅಂತೇಳಿ. ಇಲ್ಲ ಸರ್. ನಿಮ್ಮ ಬೆಳವಣಿಗೆಗಳ ಅಮ್ಮನ ಪಾತ್ರ ಹೇಳಿದೆ, ನಿಮ್ಮ ಮಿಸ್ಸಸ್ ಪಾತ್ರ? ನನ್ನ ಮನೆಯವ್ರ ಹೆಸರು ಕವಿತಾ ಅಂತ. ಓಕೆ. ಸೊ ಅವರು ಚಿತ್ರದುರ್ಗ, ನಮ್ಮ ದಾವಣಗೆರೆ. ಮೊದಲು ಅವ್ರದ್ದು ತಾಲೂಕಾಗಿತ್ತು, ಈಗ ನಮ್ಮದೇ ತಾಲೂಕಾಗಿದೆ. ಅದೇ ಥರ ನಿಮ್ಮ ಮಕ್ಕಳು ನಿಮ್ಮ ಮಿಸ್ಸಸ್ಸನ್ನು ನೋಡ್ಕೋತಾರ? ಖಂಡಿತ ಖಂಡಿತ. ಅಮ್ಮ ಅಂದರೆ ಅಲ್ಲ, ಯಾವತ್ತೋ ಒಂದು ದಿವಸ ಅವರು ಇದೇ ಥರ ಮಾತಾಡ್ಬೋದಾ ಅಮ್ಮನ ಬಗ್ಗೆ? ಖಂಡಿತ ಸರ್. ಯಾಕಂದರೆ ನಮ್ಮ ಅಮ್ಮನ ಕಷ್ಟಗಳನ್ನೆಲ್ಲ ಅವ್ರು ನೋಡಿದ್ದಾರೆ ಮಕ್ಕಳು. ಅಂದರೆ ನೂಲಿನಂತೆ ಸೀರೆ ಅಂತ ಹೇಳ್ತಾರಲ್ಲ ಸರ್, ಬಂಗಾರದಂಥ ಒಡವೆ, ಬಂಗಾರ ಇದ್ದಂಗೆ ಒಡವೆಗಳು ಅಂತ. ಹಾಗೆ ನಾವು ಹೇಗೆ ನಡ್ಕೊಳ್ತೀವೋ ಹಾಗೆ ಇರುತ್ತೆ. ಜನ ಗುರ್ತಿಡಿತಾರೆ, ಅವಕಾಶಗಳು ಬರ್ತಾ ಇದೆ ಗುರ್ತಿಡೋದು. ಮೊನ್ನೆ ಭಾರ್ಗವ ಸಿನಿಮಾ ಮಾಡ್ತಾ, ಇನ್ನೊಂದು ದಿನದ ಕೆಲಸ ಬಾಕಿ ಇದೆ. ಒಳ್ಳೆ ಪಾತ್ರ, ತುಂಬ ಚೆನ್ನಾಗಿದೆ. ಹೌದು, ಯಾವ್ದು ತುಂಬ ಹೆಚ್ಚು ಬೇಕು ಅಂತ ಯೋಚನೆ ಮಾಡಿದಾಗ ಕೊರತೆ ಕಾಣಿಸುತ್ತೆ. ಹೌದು ಸರ್, ನನಗೆ ಹೆಚ್ಚು ಏನು ಬಯಸಲೇ ಇಲ್ಲ ನಾವು. ಅವಾಗ ಹೆಂಗೆ ನಮಗೆ ಕೆಲಸ ಬೇಕು ಅಂತ ಇತ್ತು, ಇವಾಗಲೂ ಅಷ್ಟೇ ಅದೇ ಸ್ಥಿತಿ, ಮನಸ್ಥಿತಿ. ಕೆಲಸ ಬಂದಿದೆ, ಓಕೆ ಮಾಡೋಣ, ಖುಷಿ. ನನಗೆ ಆಶ್ಚರ್ಯ ಆಗ್ತಾಯಿದೆ. ಚಿತ್ರರಂಗ ಮೋಸ ಮಾಡಲಿಲ್ಲ ಅಂತೇಳಿ ಹೇಳ್ತಾ ಇದ್ರಿ, ಪೇಮೆಂಟ್ನಲ್ಲಿ ಯಾವ ಕೊರತೆ ಮಾಡಲಿಲ್ಲ ಅಂತ. ಇಲ್ಲ ಸರ್, ಇಲ್ಲ ಯಾವತ್ತೂ ನನಗೆ ಕೊರತೆ. ನಾನು ಕೇಳಿದ್ದೆ ಕೊರತೆ ಮಾಡಿದೆ ಅಂತೇಳಿ. ಇಲ್ಲ ಸರ್. ನೀವು ಉದಯಶಂಕರ್ ಹತ್ರ ಹೋದರೆ ಜನಾರ್ದನ ಹೋಟೆಲ್ ಹೇಳ್ತಾ ಇದ್ರು, ಅವ್ರು ಓದೋಗಳಷ್ಟು ದಿಂಬನ್ನು ಎತ್ಕೊಂಡು ಚೆಕ್, ಬೋನ್ಸಾದ ಚೆಕ್. ಇಲ್ಲ ಸರ್, ನನಗೆ ಆ ಥರ ಕೊರತೆ ಆಗಿಲ್ಲ. ಒಂದು ಮುಕ್ಕಾಲು ಪೇಮೆಂಟ್, ಒಂದು ಕಾಲು ಪೇಮೆಂಟ್ ಹೋಗಿದೆ. ಒಂದು 2-3 ಮಾತ್ರ ನನಗೆ ಹಂಗಾಗಿದೆ. ಅದು ನನಗೇನು ನಾನು ಅದು ಬೇಕೇ ಬೇಕು ಅಂತ ಯಾವತ್ತೂ ನಾನು ಹಠ ಹಿಡಿಲಿಲ್ಲ. ಅಷ್ಟರಲ್ಲಿ ಇನ್ನೊಂದು ಅವಕಾಶ ಸಿಗ್ತದೆ ಅಷ್ಟೇ. ನಮಗೆ ಜೀವನ ಸರ್, ನಾನು ಈ ಬದುಕನ್ನು ಆರಿಸ್ಕೊಂಡಿರೋದು ಜೀವನ ಮಾಡೋದಕ್ಕೆ ಅಷ್ಟೇ ಸರ್. ಇವಾಗ ಬಂಗಾರದ ಏನೋ ಒಂದು ಓಲೇನೋ ಉಂಗುರನೋ ಏನೋ ಸರನೋ ಏನೋ ಮಾಡ್ತಾ ಇರಬೇಕಾದ್ರೆ, ಅದನ್ನು ಕೆತ್ತಾ ಇರಬೇಕಾದ್ರೆ ಎಷ್ಟೋ ಬಂಗಾರ ಎಗರು ಬೀಳುತ್ತೆ. ಅದು ಇನ್ನೊಬ್ಬರಿಗೆ ತ್ಯಾಮಾನ ಅಂತ ಹೊರಟೋಗುತ್ತೆ. ಅದನ್ನ ಇನ್ಯಾರೋ ಕಸ ಬಳ್ಕೊಂಡು ಅದಕ್ಕೆ ಕಾಯ್ತಾ ಇರ್ತಾರೆ, ಆ ಬುಟ್ಟಿ ಹಿಡ್ಕೊಂಡು ಬಂದು ಕಾಯ್ತಾ ಇರ್ತಾರೆ. ಅವರು ಇದು ನಮ್ಮ ಮನೆ ಇದು ಏರಿಯಾ ಅಂತಂದರೆ ಅಲ್ಲಿ ದೂರ ಕೂತ್ಕೊಂಡು ಏರಿಯಾ ಆ ಕಡೆ ಕೂತ್ಕೊಂಡು ಅದನ್ನೆಲ್ಲ ತೊಗೊಂಡು ಹೋಗ್ತಾರೆ. ಅವರಿಗೆ ಲಾಭ ಆಗುತ್ತೆ, ಅವ್ರಿಗೆ ಸಿಗುತ್ತೆ ಸರ್. ಅದು ಅವರು ಅದನ್ನ ಮೋರಿನಲ್ಲೆಲ್ಲ ಹಾಕಿ ತೆಗೆದಾಗ ಅವ್ರಿಗೆ ಇಷ್ಟಾದರೂ ಬಂಗಾರ. ಅಂದರೆ ಎಲ್ಲರೂ ಪಾಲು ಎಲ್ಲದಕ್ಕೂ ಇದ್ದೇ ಇರುತ್ತೆ. ಇಲ್ಲಿ ನಾವು ಒಬ್ಬರೇ ಬದುಕಬೇಕು ಅಂತ ಏನಿಲ್ಲ. ಬ್ಯೂಟಿಫುಲ್ ನೆರೇಷನ್ ಇದು. ಆಮೇಲೆ ನಮ್ಮ ಮನೆಯವರು ಅಮ್ಮ, ಅತ್ತೆ, ಅವ್ರು ಊಟ ಮಾಡ್ಬೇಕಾದ್ರೆ ಒಂದು ತುತ್ತು ಎತ್ತಿ ಇಡ್ತಾರೆ. ಅದು ಭಯಭಕ್ತಿಯಿಂದಲ್ಲ, ಅದು ನಮಗೆ ಗೊತ್ತಿಲ್ಲ. ಆದರೆ ನಾವು ನೋಡಿದಾಗ ಅದು ಇನ್ಯಾವುದೋ ಪಕ್ಷಿಗಳಿಗೋ ಇನ್ಯಾವುದೋ ಅದು ಎತ್ತಿಟ್ಟು, ಅದು ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ, ಅದು ಅಲ್ಲಿಗೆ ಸೇರುತ್ತೆ ಸರ್. ಅದು ಹಾಗೆ ಪ್ರತಿಯೊಂದು ನಾವು ಜೀವ ಇರೋದೇನೆ ಅದು ನಮ್ಮನ್ನು ನೋಡಿ ಬದುಕೋದು, ಅಥವಾ ನಾವು ಅದಕ್ಕೆ ಇದು ಮಾಡೋದು. ಅಂದರೆ ಒಂದು ಬಾಂಧವ್ಯ ಪ್ರತಿಯೊಂದು ಜಗತ್ತಿಗೆ ಇದ್ದೇ ಇದೆ ಸರ್. ಎಲ್ಲದೂ ನಂದೇ ಅಂತ ನಾನು ಹೇಳೋಕ್ಕಾಗಲ್ಲ ಸರ್. ಇದ್ದಕ್ಕಿದ್ದಾಗ ನಿಮ್ಗೆ ಇಲ್ಲದ ದಿನಗಳು, ಈಗ ಇರುವ ದಿನಗಳು, ಹಾಂ ಸರ್, ಅದು ನೆನಪಾಗಲ್ವಾ? ಇಲ್ಲ ಸರ್, ಯಾವತ್ತೂ ಇಲ್ಲ. ಇಲ್ಲ, ನೆನಪಾಗಲ್ಲ. ಉತ್ತರಿಸಿ ಬರುವುದು ಇಲ್ಲ. ದುಃಖ ಉತ್ತರಿಸಿ ಬಂದಿದ್ದು ನಮ್ಮ ತಾಯಿ ಕಳ್ಕೊಂಡೋಗ ಅಷ್ಟೇ. ಅದು ಬಿಟ್ಟು ನನಗೆ ಬದುಕು ನನಗೆ ಯಾವತ್ತೂ ದುಡ್ಡಿನ ವಿಚಾರದಲ್ಲಿ ಆಗಿದೆ. ಇಲ್ಲ ಯಾವತ್ತೂ ನಾನು 5 ರೂಪಾಯಿನ ಮಡಚಿ ಇಟ್ಕೊಂಡು ನಾವು ಓಡಾಡ್ತಾ ಇದ್ದೆ. ಚಿದಾನಂದನೇ ಹೆಸರು ಕರೆಕ್ಟ್ ಆಗಿದೆ. ನಾನು ಶೃಂಗೇರಿಗೆ ಹೋಗಿದ್ದೆ. ಯಾವಾಗ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ನಮ್ಮ ತಾಯಿ ಇದ್ದರು, ಒಂದು 3-4 ವರ್ಷದ ಹಿಂದೆ. ಎಲ್ಲ ಫ್ಯಾಮಿಲಿ, ನಮ್ಮ ತಾಯಿ ಬರಲಿ, ನೀವು ಹೋಗಿ ಬಂದುಬಿಡಿ ಅಂತಂದರು. ನಾವೇ ಹೋದಾಗ ಎಲ್ಲ ಆಯಿತು. ಗುರುಗಳಿದ್ದಾರೆ ಅಂತ ಹೇಳಿದರು. ನಮಗೂ ಆಸೆ ಮಾತಾಡ್ಸಿ, ಯಾವತ್ತೂ ನಾನು ಅಷ್ಟು ಮಾತಾಡ್ಸಿಲ್ಲ. ಹೋದೆ, ಕ್ಯೂನಲ್ಲಿ ನಿಂತ್ಕೊಂಡೆ. ಸೊ ಬಂತು, ಹಿಂಗೆ ಕೂತಿದ್ರು ಗುರುಗಳು. ಅವರು ಇದ್ದರು, ಕೈ ಹೊಡಿ ಸರ್, ಕೈ ಹೊಡಿದೆ. ಅವರೊಂದು ಹಣ್ಣನ್ನು ಹಾಕಿದರು. ಪಕ್ಕದಲ್ಲಿ ಇನ್ನೊಬ್ಬರು ನಿಂತಿರ್ತಾರೆ. ಅವ್ರು ಹೇಳಿದರು, ಇವರು ಚಿದಾನಂದ್. ಯಾವ ಥರ ಚಿದಾನಂದ ಅಂದರು. ಆವಾಗ ಆ ಕ್ಷಣಕ್ಕೆ ನಾನು ಮರ್ತೆ. ಅದು ಇವತ್ತು ನಾನು ಯಾವ ಥರ ಆನಂದ ಅಂತ ಹೇಳಿದ್ರು, ಯಾವ ಥರ ಆನಂದ ನನಗೆ ಗೊತ್ತಿಲ್ಲ. ಯಾವ ಥರ ಅಂದರೆ ಅದ್ರ ಹಿನ್ನೆಲೆ ಏನೋ ಇದೆ. ಅವ್ರು ನನಗೆ ಹಂಗೆ ಹೇಳಿರ್ಬೇಕಾದ್ರೆ ಅದು ಹಿನ್ನೆಲೆ ಇದೆ. ನಿಜ, ನಾನು ಆನಂದ ಎಲ್ಲಿ ಕಾಣಬೇಕು? ಬದುಕಿನಲ್ಲಿ ಕಾಣಬೇಕು, ಅಥವಾ ನಾನು ಹೆಂಗೆ ನಡ್ಕೊಂಬಂದೆ
ಇವು ಕರೆಕ್ಟಾಗಿದೆಯಪ್ಪ ಅಂತ ಅದರಲ್ಲಿ ಕಾಣಬೇಕು ಆನಂದನ, ಗೊತ್ತಿಲ್ಲ. ನಿಜವಾದ ನಾನು ಇವತ್ತು ಹುಡುಕ್ತಾ ಇದ್ದೀನಿ, ಅಂದರೆ ನಿಜವಾದ ಆನಂದ ಬೇರೆ ಏನೋ ಇದೆ ಅಂತ. ಬೇರೆ ನನಗೆ ಯಾವುದು ಇದು ಕಷ್ಟ ಅಂತ ಯಾವತ್ತೂ ನನಗೆ ಅನಿಸ್ಲೇ ಇಲ್ಲ. ಸುಖವಾಗಿದ್ದೀನಿ ಸರ್. ನಿಮ್ಮ ಬೆಳವಣಿಗೆಯಲ್ಲಿ ಅಮ್ಮನ ಪಾತ್ರ ಹೇಳಿದ್ರಿ, ಬೆಳವಣಿಗೆಯಲ್ಲಿ ಅಮ್ಮನ ಪಾತ್ರ. ನಿಮ್ಮ ಮಿಸ್ಸಸ್ ಪಾತ್ರ ಹೆಸರು ಹೇಳಿ ಮಿಸ್ಸಸ್ ಹೆಸರು. ನನ್ನ ಮನೆಯವ್ರ ಹೆಸರು ಕವಿತಾ ಅಂತ. ಓಕೆ. ಸೊ ಅವರು ಚಿತ್ರದುರ್ಗ, ನಮ್ಮ ದಾವಣಗೆರೆ. ಮೊದಲು ಅವ್ರದ್ದು ತಾಲೂಕಾಗಿತ್ತು, ಈಗ ನಮ್ಮದೇ ತಾಲೂಕಾಗಿದೆ. ನಿಜ ಹೇಳ್ಬೇಕಾದ್ರೆ ಎಲ್ಲ ಕ್ಷಣದಲ್ಲೂ ಅವರು ನನ್ನ ಜೊತೆಯಲ್ಲಿದ್ದರು. ಅವ್ರ ಪಾತ್ರ ನನಗೆ ಅಷ್ಟವರೆಗೂ ನನಗೆ ಗೊತ್ತಿರಲಿಲ್ಲ. ಇದ್ದಾರೆ, ಮಕ್ಕಳು ಮರಿ ಆಯಿತು, ಏನೋ ಇದ್ದಾರೆ, ಅದ್ರ ಮಧ್ಯೆ ಸಣ್ಣ ಪುಟ್ಟ ಇರ್ತಾರೆ, ಇರಿಸು ಮುರುಸು ಎಲ್ಲ ಇದೆ, ಅದೇ ಜೀವನ ಅಂತ ಅಂದ್ಕೊಂಬಿಟ್ಟೆ. ಆದರೆ ಅವ್ರ ಪಾತ್ರ ನನಗೆ ಗೊತ್ತಾಗಿದ್ದು ನಮ್ಮ ತಾಯಿ 2 ವರ್ಷ ನೆಲ ಹಿಡಿದಾಗ. ಓ, ಮಲ್ಕೊಂಡಿದ್ರಾ? ಅಂದರೆ ಕೂತ್ಕೊಳ್ತಾಯಿದ್ರು, ಮಲ್ಕೊಳ್ತಾಯಿದ್ರು, ನಡೀತಾ ಇರಲಿಲ್ಲ. ಸೊ ಪ್ರತಿಯೊಂದನ್ನು ಕೂಡ ಅವರು ಪ್ರತಿಯೊಂದನ್ನು ನಮ್ಮ ತಾಯಿಗೆ ಏನೇನು ಮಾಡಬೇಕು, ಸ್ನಾನ ಮಾಡ್ಕೊಂಡು ಪ್ರತಿಯೊಂದನ್ನು ಕೂಡ ಅವ್ರು ಮಾಡಿದ್ರು. ಆಮೇಲೆ ನಾನು ಕೊನೆಗೆ ಅವ್ರು ಹೋದಾಗ ಇವತ್ತು ನಾನು ಅವ್ರಿಗೆ ಹೇಳೋದಿಷ್ಟೇ, ನಿಜವಾದ ಮಗ ನಾನಲ್ಲ, ಅದು ನೀನು. ಅಂದರೆ ಅಷ್ಟು ಚೆನ್ನಾಗಿ ಅವರು ನೋಡ್ಕೊಂಡಿದ್ದಾರೆ. ನಾನು ಅದೃಷ್ಟ ಮಾಡಿದೆ. ಅಂದರೆ ನಮ್ಮ ಆಕಾಂಕ್ಷೆಗಳು ಎಷ್ಟು ಕೆಲಸ ಮಾಡುತ್ತೆ ಅಂತ ನನಗೆ ಒಂದು ಕ್ಷಣ ಯಾವತ್ತು ಅಂತಂದರೆ, ಮದುವೆಗಿಂತ ಮುಂಚೆ ನಮ್ಮ ತಾಯಿ ನಿನಗೆ ಒಂದು ಹುಡುಗಿ ಹುಡುಕ್ಬೇಕು ಅಂತ ಮಾಡಿದ್ದೀನಿ ಅಂತ ಹೇಳಿದ್ರು. ಅದು ಯಾವ ಟೈಮಲ್ಲಿ? ಅವತ್ತು ನವರಾತ್ರಿ. ನಮ್ಮ ಮನೇಲಿ ನಮ್ಮ ತಾಯಿ ದೇವಿ ಮಹಾತ್ಮೆನ ಪ್ರತಿ ವರ್ಷವೂ ಓದ್ತಾಯಿದ್ರು. 9 ದಿನ ಅದು ಓದಲೇಬೇಕು. ಅವ್ರದ್ದು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಓದ್ತಾಯಿದ್ರು. ಅವಾಗ ಅವ್ರಿಗೆ ಅದು ಬಂತು, ಬಾಯಿಲಿ ಅಂತ ಕರೆದೇನು, ನೀನು ಒಂದು ಹುಡುಗಿ ಹುಡುಕ್ಬೇಕು ಅಂತ ಮಾಡಿದ್ದೀನಿ. ಅವಾಗ ನಾನು ಏನು ಸರಿ ಹೇಳಬೇಕು? ನಾನು ಅಂದ್ಕೊಂಡಿದ್ದು, ನಾನು ಯಾರು ಏನು ಹೇಳಿಲ್ಲ, ನನ್ನ ಮನಸ್ಸಲ್ಲಿ ಬಂದಿದ್ದು ಒಂದೇ ಒಂದು ಮಾತು. ನಮ್ಮಮ್ಮ ದುರ್ಗಾ ಪೂಜೆ ಮಾಡ್ತಾಯಿದ್ದಾರೆ, ನಾನು ಅಲ್ಲಿ ನೋಡಿ ಹೇಳಿದೆ, ತಾಯಿ ನನ್ನ ಜೀವನದಲ್ಲಿ ನೀನೇ ಬರಬೇಕು ಅಂತೆ. ನಿಜವಾಗ್ಲೂ ಮಾತಾಯಿ ಸರ್, ಅದು ದೇವಿನೇ ನನ್ನ ಜೀವನದಲ್ಲಿ. ಎಲ್ಲೋ ದೇವರು ಹಂಗೆ ಪ್ರತ್ಯಕ್ಷ ಆಗ್ಬಿಡ್ತಾನೆ, 4 ಕೈ 8 ಕೈ ಇಲ್ಲ ಸರ್, ಎಲ್ಲ ಸುಳ್ಳು. ಮನುಷ್ಯ ರೂಪದಲ್ಲೇ ಇರ್ತಾನೆ, ಅವ್ರ ಒಳಗಡೆನೇ ಇರ್ತಾನೆ. ಶರೀಫ್ ಸಾಹೇಬ್ರು ಏನು ಹೇಳಿದ್ದಾರೆ? ಹೌದಪ್ಪ ಹೌದು, ನೀನೇ ದೇವರ, ನಿಂದ ನೀ ತಿಳಿದಾರೆ ನಿನಗಿಲ್ಲೋ ದೂರ ಅಂತ. ನಾವೇ ಸರ್ ದೇವರು. ಅಂದರೆ ನಾವು ಏನು ಬಯಸ್ತೀವಿ ಅದು ನಮಗೆ ಸಿಗುತ್ತೆ. ನಾವೇ ಕಲ್ಪವೃಕ್ಷ, ನಾವೇ ಕಾಮಧೇನು, ಎಲ್ಲದ ಒಳಗಡೆ ವಿಚಾರ. ಅಂದರೆ ನಾವು ಏನು ಬಯಸ್ತೀವಿ ಅದು ಶುದ್ಧವಾಗಿರಬೇಕು ಅಷ್ಟೇ. ಆ ಶುದ್ಧವಾಗಿತ್ತು ಅಂತಂದರೆ ಅದು ತಕ್ಷಣಕ್ಕೆ ಸಿಗುತ್ತೆ. ಅದಕ್ಕೆ ಉದಾಹರಣೆ ನನ್ನ ಹೆಂಡತಿ, ನಾನು ಪಡೆದಿರೋದು ಭಾಗ್ಯ. ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ತಾಯಿನ. ಅವತ್ತು ಅಂದ್ಕೊಂಡೆ, ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ ನಾನು. ನಮ್ಮಮ್ಮ ಹಾಸಿಗೆ ಹಿಡಿದ್ಮೇಲೆ ಅವರು ನನ್ನ ಜೊತೆಗೆ ಎಲ್ಲೂ ಬರಲಿಲ್ಲ. ನೋಡ್ಕೊಳ್ಳೋದಷ್ಟೇ ಅವ್ರ ಕೆಲಸ. ಗಂಜಿ ಕುಡಿಸೋದ್ರಿಂದ ಹಿಡಿದು, ಸ್ನಾನ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಅವರೇ. ತುಂಬ ಅಪರೂಪ ಅಂತ, ನಿಜವಾದ ಶ್ರೀಮತಿ ಸರ್. ಹೌದು, ಅಪರೂಪ. ಸದಾಶಿವ ಬ್ರಹ್ಮ ಅವ್ರದ್ದು ಗೊತ್ತಾ? ಯಾ ಸರ್, ಸದಾಶಿವ ಬ್ರಹ್ಮ. ಹೌದು ಸರ್, ಹೌದು. ಈಗ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂತೇಳಿ ಹೇಳುವಾಗ, ಅವರ ಮಿಸ್ಸಸ್ ಕಾಯಿಲೆ ಬಿದ್ದರು, ಕ್ಯಾನ್ಸರ್. ಸದಾಶಿವ ಬ್ರಹ್ಮ ಕಾಯಿಲೆ ಬಿದ್ದಾಗ ಮನೆಯಲ್ಲಿ ಮಕ್ಕಳು ಸೊಸೆ ಎಲ್ಲಾದರೂ ಸೇರಿಸಿ ಆಶ್ರಮಕ್ಕೆ ಅಂತೇಳಿ, ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲೇ ಒಂದು ಆಶ್ರಮ ಥರ ಇದೆ, ಆಶ್ರಯ ಅಂತೇಳಿ, ಅಲ್ಲಿ ಸೇರಿಸಿ ಇಲ್ಲಿ ಬೇಡ ಅಂತೇಳಿ. ನೋಡಿ, ಹೆತ್ತವರು ನೀವು ಹೇಳಿದಾಗ ನಾನು ಪಕ್ಕ ಅದು ಜ್ಞಾಪಕ ಆಗೋಯಿತು. ಅವರು ಇಲ್ಲಿ ಕರ್ಕೊಂಡು ಬಂದರು, ಆಶ್ರಯ ಅದು ಇದೆಲ್ಲ ನೋಡಿ ಗಾಬರಿ ಆಗಿಬಿಟ್ಟು ಕೊನೆಗೂ ಹೋದರು. ಇಬ್ಬರು ಇಲ್ಲ ಈಗ, ಸದಾಶಿವ ಇಲ್ಲ, ಇವರೂ ಇಲ್ಲ. ಓಕೆ. ಆ ನೆನಪು ಮಾತ್ರ ನನ್ನಲ್ಲಿ ಹಾಗೇ ಇದೆ. ಇದನ್ನು ಹೇಳಿಕೊಂಡು ಅವರು ಹತ್ತುಕೊಂಡಿದ್ರು ನನ್ನ ಹತ್ರ ಕಂಠೀರವ ಸ್ಟುಡಿಯೋದಲ್ಲ ಈ ವಿಚಾರಗಳು. ಅದನ್ನು ತಡ್ಕೊಳಕ್ಕೆ ಆಗಲ್ಲ ಸರ್, ತಡ್ಕೊಳಕ್ಕಾಗದೇ ಇಲ್ಲ. ಅದೇನೋ ನಮ್ಗೆ ಒಂಥರ ಕೆಟ್ಟ ಗುಣ ಅಂತ ಅನಿಸುತ್ತೆ. ಅಮ್ಮ ಅಂದರೆ ಸಾಕು, ಅದು ಹಂಗೆ ತಾಯಿ ಅನ್ನುವಂಥ ಶಕ್ತಿ ಹಂಗೆ ಇದೆ ಸರ್. ಎಲ್ಲ ಥರದಲ್ಲೂ
ನನಗೆ ಈಗಲೂ ಫೀಲ್ ಆಗುತ್ತೆ. ನಮ್ಮಮ್ಮ ನಾವು ಹೊರಗಡೆ ಹೋಗಿ ಬಂದಾಗ ತೊಳಿತಾ ಇದ್ದಾಗ ಆ ಫೀಲ್ ಆಗುತ್ತಲ್ಲ ಈಗಲೂ. ಅಂದರೆ ಅಷ್ಟು ಅವರ ನೆನಪು ಅಷ್ಟು ಗಟ್ಟಿಯಾಗಿರುತ್ತೆ ಅಂತ. ಇವತ್ತು ನಾನು ಎಲ್ಲಿ ಹೆಜ್ಜೆ ಇಟ್ಟಿದ್ದೆ, ಏನು ಮಾಡ್ತಾ ಇದ್ದೆ, ನಮ್ಮಮ್ಮ ಏನು ಮಾತಾಡಿ, ನಾನು ಚಿಕ್ಕವನಾಗಿದ್ದಾಗಿದ್ದ ಮರ್ತಿಲ್ಲ. ಯಾಕಂದರೆ ಅಷ್ಟು ಅಟ್ಯಾಚ್ಮೆಂಟು, ಅಷ್ಟು ಅಟ್ಯಾಚ್ಮೆಂಟು. ಅದೇ ಥರ ನಿಮ್ಮ ಮಕ್ಕಳು ನಿಮ್ಮ ಮಿಸ್ಸನ್ನು ನೋಡ್ಕೋತಾರ? ಖಂಡಿತ ಖಂಡಿತ. ಅಮ್ಮ ಅಂದರೆ ಸಾಕು. ಅಲ್ಲ, ಯಾವತ್ತೋ ಒಂದು ದಿವಸ ಅವರು ಇದೇ ಥರ ಮಾತಾಡ್ಬೋದಾ ಅಮ್ಮನ ಬಗ್ಗೆ? ಖಂಡಿತ ಸರ್. ಯಾಕಂದರೆ ನಮ್ಮ ಅಮ್ಮನ ಕಷ್ಟಗಳನ್ನೆಲ್ಲ ಅವ್ರು ನೋಡಿದ್ದಾರೆ ಮಕ್ಕಳು. ಅಂದರೆ ನೂಲಿನಂತೆ ಸೀರೆ ಅಂತ ಹೇಳ್ತಾರಲ್ಲ ಸರ್, ಬಂಗಾರದಂಥ ಒಡವೆ, ಬಂಗಾರ ಇದ್ದಂಗೆ ಒಡವೆಗಳು ಅಂತ. ಹಾಗೆ ನಾವು ಹೇಗೆ ನಡ್ಕೊಳ್ತೀವೋ ಹಾಗೇ ಇರುತ್ತೆ ನಮ್ಮಲ್ಲಿ. ನಾವು ಅಂದರೆ ನಮ್ಮ ಮಕ್ಕಳು ನೋಡ್ಕೊಳ್ಳಿ ಅಂತ ನಾವೇನು ಮಾಡಲಿಲ್ಲ, ಅಥವಾ ಅವರಾಗಲಿ ನನ್ನನ್ನು ನೋಡ್ಕೊಳ್ಳಿ ಕೊನೆಗಾಲಕ್ಕೆ ಮಕ್ಕಳು ಅಂತ ಅವರೇನು ಯಾವತ್ತೂ ಮಾಡಲಿಲ್ಲ. ಅವ್ರು ಮಾಡಿದ್ರು ಅಷ್ಟೇ. ಮಗನಿಗೆ ಮದುವೆ ಮಾಡಬೇಕು, ಜವಾಬ್ದಾರಿ ಕೊಡಬೇಕು, ಅವ್ರಿಗೊಂದು ಸಂಸಾರ ಹಚ್ಕೊಳ್ಬೇಕು, ಮಾಡಿದರು. ಅದರಲ್ಲಿ ಈ ಯಾವುದೋ ಒಂದು ಇದು ಸ್ವಾರ್ಥ ಇಲ್ಲೇ ಇಲ್ಲ, ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ರು. ಹಾಗೆ ನಮಗೂ ಅಷ್ಟೇ. ನಮ್ಗೆ ಯಾವತ್ತೂ ಅಯ್ಯೋ ನಾವು ಇದು ಮಾಡ್ಬೇಕಾದ್ರೆ ಯಾವತ್ತು ನನಗೆ ಬರಲೇ ಇಲ್ಲ ಸರ್. ಅದೆಲ್ಲ ನಮ್ಮ ಮಕ್ಕಳು ನೋಡಿಕೊಂಡೇ ನಾವು ಯಾವತ್ತೂ ಅಷ್ಟೇ. ಇನ್ನೊಬ್ಬರಿಗೆ ಯಾವತ್ತೂ ನಾವು ಮನೆಯಲ್ಲಿ ಆದ್ರೂ ಅಷ್ಟೇ, ಇನ್ನೊಬ್ರಿಗೆ ಕೇಳಿ ಬಯಸಬೇಡ, ಅಥವಾ ಕೆಟ್ಟದನ್ನು ಯೋಚನೆ ಮಾಡಬೇಡ. ನೀನು ಮನೆಯಲ್ಲಿ ನೋಡು, ಮನೆಯೇ ಪಾಠಶಾಲೆ. ನಾವು ಇಲ್ಲೇನು ಕಲಿತೀವಿ ನಮಗೆ ಅದೇ ಜೀವನ ಕೊಡೋದು. ಯಾಕಂದರೆ ಇವತ್ತು ನಾನು ಚೆನ್ನಾಗಿದ್ದೀನಿ, ಎಂಥ ದೊಡ್ಡ ದೊಡ್ಡ ಬಿರುಗಾಳಿ ಬೀಸಿದ್ರೂ ನಾನು ಇನ್ನೂ ಗಟ್ಟಿಯಾಗಿ ನಿಂತಿದ್ದೇನೆಂದರೆ ನಮ್ಮ ಅಪ್ಪ ಅಮ್ಮ ಹಾಕ್ಕೊಟ್ಟ ದಾರಿ, ಕಲಿಸ್ಕೊಟ್ಟ ದಾರಿ, ಬುದ್ಧಿ. ಇವತ್ತು ನಾನು ಗಟ್ಟಿಯಾಗಿದ್ದೇನೆ. ಒಂದು ರಾಮಕೃಷ್ಣ ಪರಮಹಂಸರದು ಒಂದು ಓದ್ತಾ ಇರುವಾಗ ಒಂದು ಮಾತು ಹೇಳ್ತಾರೆ, ಈ ಪ್ರಪಂಚದಲ್ಲಿ ಸಿದ್ಧರು ಅಂತ ಏನೋ ಬರ್ತಾರೆ. ಅಂದರೆ ಸಿದ್ಧರು ಅಂದರೆ ಸಾಧನೆ ಮಾಡಿದಾರಲ್ಲ ಸರ್, ಎಲ್ಲ ಪಡೆದಿರೋವಂಥವ್ರು, ಸಿದ್ಧಿ ಪಡೆದಂಥವ್ರು, ಅದು ಕೆಲಸ ಪಡೆದಂಥವ್ರು, ಅದು ಏನು ಬೇಕಾದ್ರೆ 2 ಥರ ಇದ್ದಾರೆ ಅಂತ ಸರ್. ಒಂದು ಕೃಪಾ ಸಿದ್ಧರು, ಇನ್ನೊಂದು ಸಾಧನಾ ಸಿದ್ಧರು ಅಂತ. ಕೃಪಾ ಸಿದ್ಧರು ಬಗ್ಗೆ ಅವ್ರು ಹೇಳ್ತಾರೆ. ಕೃಪಾ ಸಿದ್ಧರು ಅವ್ರಿಗೆಲ್ಲ ಅದೃಷ್ಟ. ಈಗ ಅವ್ರಿಗೆ ಒಂದು ಜಮೀನಿದೆ ಅಂತಂದರೆ ಸುಮ್ಮನೆ ಹಾಕಿದ್ರೆ ಸಾಕು, ಅವ್ರು ಅಂದ್ಕೊಂಡ ತಕ್ಷಣ ಒಳ್ಳೆ ಮಳೆ ಬರುತ್ತೆ, ಒಳ್ಳೆ ಬೆಳೆ ಬರುತ್ತೆ. ಅವ್ರಿಗೇನು ಬೋರ್ವೆಲ್ ಹಾಕೋದು ಬೇಡ, ನೀರಾವರಿ ಯೋಜನೆ ಇದ್ದಂಗೆ ಅವರಿಗೆ ಆರಾಮಾಗಿರ್ತಾರೆ, ಸಂತೋಷವಾಗಿರ್ತಾರೆ. ಸಾಧನಾ ಸಿದ್ಧರದ್ದೇನು ಅಂತಂದರೆ ಅವ್ರಿಗೆ ಅದೃಷ್ಟ ಇಲ್ಲ, ಕೃಪೆ ಇಲ್ಲ. ಆದರೆ ಅವರು ತಮ್ಮ ಪರಿಶ್ರಮದಿಂದ ಉತ್ತಿ ಬಿತ್ತು ಬೆಳೆದು ನೀರು ಹಾಕಿ ಕೊನೆಗೆ ಇವನು ಎಷ್ಟು ಫಲ ಪಡೆದಿರ್ತಾನೆ ಅಷ್ಟೇ ಫಲ ಅವರೇ ಪಡೀತಾನೆ. ಅದು ಸಿಂಪಲ್ಲು. ಅವ್ರು ಶ್ರಮ ಪಡ್ತಾರೆ, ಇವ್ರು ಶ್ರಮ ಪಡದೇ ಇರ್ತಾರೆ. ಹಾಗೆ ನಾನು ಜೀವನದಲ್ಲಿ ಒಂಥರ ಸಾಧನ ಸಿದ್ಧ ಅಂತ ತಿಳ್ಕೊಂಡಿದ್ದೀನಿ, ಏನೋ ಗೊತ್ತಿಲ್ಲ. ನಾನು ಶ್ರಮಪಟ್ಟೆ, ಚೆನ್ನಾಗೇ ಇದ್ದೀನಿ. ಎಷ್ಟು ಫಲ ಬರಬೇಕೋ ಅಷ್ಟು ಬಂದಿದೆ ಸರ್. ನಾವು ಮೈಗೆ ಎಣ್ಣೆ ಹಚ್ಕೊಂಡು ಮರಳಲ್ಲಿ ಉಳಿದಾಡಿದ್ರೆ ಎಷ್ಟು ಹತ್ತಬೇಕೋ ಅಷ್ಟೇ ಸರ್ ನಮ್ಗೆ ಹತ್ತದು, ಜಾಸ್ತಿ ಅಂತೂ ಹತ್ತಕ್ಕಾಗಲ್ಲ. ಒಂದು ಚುಂಬಲ್ಲಿ ನೀರು ತೊಗೊಂಡ್ರೆ ಒಂದು ಚೊಂಬು ನೀರೇ ಬರೋದು, ಏನು ಬಿಂದಿಗೆ ಅಂತೂ ಬರೋದಿಲ್ಲ. ನನ್ನ ಜೀವನದಲ್ಲಿ ಅಷ್ಟೇ, ಇಷ್ಟು ಬಂತ ಸಾಕು. ನನ್ನ ಗುರಿಯಾಗಿರೋರು ಯಾರು ಮಾತಾಡಬಾರ್ದು, ಓಕೆ, ಬೈಕೋಬಾರ್ದು. ಪಾಪ ಪಾಂಡುನಾಥ್ ಮೋಸ್ಟ್ ಪಾಪ್ಯುಲರ್ ಡೈಲಾಗ್ ಅದೇ ಇವತ್ತು ಕೂಡ ಅದೇ ಜನ ಗುರುತಿಸೋದು. ಹಾಂ, ಮೊನ್ನೆ ಸೆಕೆಂಡ್ ಸೀಸನ್ ಮಾಡಿದಾಗಲೂ ತುಂಬ ಫ್ರೀ ಆಯಿತು. ಅದು ಕೂಡ ಒಳ್ಳೊಳ್ಳೆ ಕತೆ ಮಾಡಿದರು ಚಂದ್ರ ಸರ್. ಇವತ್ತು ಅದು ರೀಟೇಲ್ ಕಷ್ಟ ಆಗ್ತಾ ಇದೆ. ಓಕೆ, ಯಾವುದರಲ್ಲಿ? ಕಲರ್ಸ್ ಕನ್ನಡದಲ್ಲಿ, ಕಲರ್ಸ್ ಸೂಪರಲ್ಲಿ ಬರ್ತಾ ಇದೆ. ಸೂಪರಲ್ಲ, ಕಲರ್ಸ್ ಸೂಪರಲ್ಲಿ ಬರ್ತಾ ಇದೆ. ಈಗಲೂ ದಿನಕ್ಕೆ ಬೆಳಿಗ್ಗೆ ಒಂದು ಟೈಮ್ ಆಗುತ್ತೆ, ರಾತ್ರಿ ಒಂದು ಟೈಮು, ಒಂದು 3 ಎಪಿಸೋಡ್ ಆಗ್ತಾರೆ. ಆಮೇಲೆ ಕೆಲವರು ನಾನು ಕೇಳ್ಪಟ್ಟೆ, ಅವರು ಯೂಟ್ಯೂಬಲ್ಲೂ ನೋಡ್ತಾರೆ, ಜಿಯೋನಲ್ಲೇ ರಿಪೀಟ್ ಹಾಕೊಂಡು ನೋಡ್ತಾರೆ, ಮತ್ತು ಟೆಲಿಕಾಸ್ಟ್ ಆದರೂ ನೋಡ್ತಾರೆ. ಅದು ಜೋಡಿ ಎಲ್ಲ ನಿಮ್ಮದು ಬದಲಾಗಿದೆ? ಅದೇ ಸೇಮ್ ಶಾಲಿನೇ ಮಾಡಿದ್ದು. ಹೌದು ಹೌದು, ಶಾಲಿನೇ ಮಾಡಿದ್ದು. ಚಂದ್ರವ್ರದ್ದು ಹೌದು. ಅದರಲ್ಲಿ ಏನಂತಾರೆ, ಮಕ್ಕಳು ಸೊಸೆ ಅಂತ ಇರ್ತಾರೆ, ಅದರಲ್ಲಿ ಇರಲಿಲ್ಲ. ಅದ್ರಲ್ಲಿ ನನಗೆ ಅತ್ತೆ ಇರ್ತಾರೆ. ಸೊ ಸೀಸನ್ 2ನಲ್ಲಿ ಮಕ್ಕಳು ಸೊಸೆ ಇವರೆಲ್ಲ ಇರ್ತಾರೆ. ಒಂದು ಫ್ಯಾಮಿಲಿ ಕಥೆ ಥರನೇ ಇದು ಹೋಗುತ್ತೆ. ಅವರ ಸಂಭಾಷಣೆ ಅವ್ರನ್ನ? ಹಾಂ ಹೌದು ಸರ್. ಹಾಂ ಅವ್ರದ್ದಾಯಿತು. ಓಕೆ, ಮನೆ ಆಯಿತು, ಮನೆ ಕಟ್ಟಿ ಆಯಿತು, ಆಸ್ತಿ ತೊಗೊಂಡಾಯಿತು, ಕಾರ್ ತೊಗೊಳ್ಳ? ತೊಗೊಂಡೆ ಸರ್. ಎಲ್ಲಿ ಅದು? ಒಂದು ಜೆನ್ ಗಾಡಿ ತೊಗೊಂಡಿದ್ದೆ, ಅದು ಹಳೆಯದು. ಅಂದರೆ ಒಂದು ತೊಗೊಂಡು ನಾನು 2008ರಲ್ಲಿ ತೊಗೊಂಡಿದ್ದು.
ಅದು ನೆನಪಿಗೆ ಹಂಗೆ ಇಟ್ಕೊಂಡಿದ್ದೀನಿ. ಜೊತೆಯಲ್ಲಿ ಒಂದು ಫೋರ್ಡ್ ಗಾಡಿ ತೊಗೊಂಡಿದ್ದೀನಿ. ಸೊ ಎರಡೂ ಇದೆ. ಅದು ಟೂ ವೀಲರ್ ಇದೊಂದು ಜಾಸ್ತಿ ನಾನು ಜೆನ್ ಓಡಿಸೋದಿಲ್ಲ. ಒಂದ್ಸಲ ಮಗ ಅಲ್ಲಿ ಇಲ್ಲಿ ಸುಮ್ಮನೆ ಹಿಂಗೆ ಸುತ್ಕೊಂಡ್ ಬರ್ತಾನೆ. ಸೊ ಫೋರ್ಡ್ ಗಾಡಿನೇ ಎಲ್ಲೇ ಹೋದ್ರು ತೊಗೊಳೋದು. ಆರಾಮಾಗಿ ಓಡಾಡಿಕೊಂಡು ಕೆಲಸಗಳು ಮಾಡಿಕೊಂಡು. ಎಸ್, ಅದು ಬಯಸಿದ ಬದುಕಲ್ಲ, ಹೀಗೆ ಬಂತು ಅಷ್ಟೇ ಸರ್. ಅಷ್ಟೇ, ಹೌದು ಹೌದು. ಯಾವತ್ತೂ ನಾನು ಬಯಸಲೇ ಯಾವ್ದು ತುಂಬ ಹೆಚ್ಚು ಬೇಕು ಅಂತ ಯೋಚನೆ ಮಾಡಿದಾಗ ಕೊರತೆ ಕಾಣಿಸುತ್ತೆ. ಹೌದು ಸರ್, ನಮ್ಗೆ ಹೆಚ್ಚು ಏನು ಬಯಸಲೇ ಇಲ್ಲ ನಾವು. ಅವಾಗ ಹೆಂಗೆ ನಮಗೆ ಕೆಲಸ ಬೇಕು ಅಂತ ಇತ್ತು, ಇವಾಗಲೂ ಅಷ್ಟೇ ಅದೇ ಸ್ಥಿತಿ, ಮನಸ್ಥಿತಿ. ಕೆಲಸ ಬಂದಿದೆ, ಓಕೆ ಮಾಡೋಣ, ಖುಷಿಯಾಗಿ. ಅದಕ್ಕೆ ನಮ್ಮಮ್ಮ ನನಗೆ ಯಾವತ್ತೂ ಹೇಳೋರು, ನೀನು ಎಲ್ಲಿ ಕಳ್ಕೊಂಡಿರ್ತೀಯ ಅಲ್ಲೇ ಹುಡುಕ್ಬೇಕು. ಕಳ್ಕೊಂಡು ಇಲ್ಲಿ ಬಿಟ್ಟು ನೀನು ಇಲ್ಲೇನೋ ಹುಡುಕಿದ್ರೆ ಎಲ್ಲಿ ಸಿಗುತ್ತೆ. ಹಂಗಾಗಿ ನಾನು ಇಲ್ಲೇ ಇದ್ದೀನಿ, ಫೀಲ್ಡಲ್ಲೇ ಇದ್ದೀನಿ, ಹುಡುಕ್ತಾ ಇದ್ದೀನಿ, ಸಿಗ್ತಾ ಇರುತ್ತೆ, ಕೆಲಸ ಮಾಡ್ತಾ ಇರ್ತೀನಿ. ಯಾಕಂದ್ರೆ ಅವರು ಹೇಳಿದರು, ಬಣ್ಣ ಹಚ್ಚೋದೇ ನೀನು ಕೆಲಸ ಅಂದಮೇಲೆ ಅದು ಇದಂತ ಯಾಕೆ ನೋಡ್ತೀಯ, ಬಣ್ಣ ಮುಖ್ಯ, ಮಾಡು, ಯಾವಾಗಲೂ ಮಾಡು. ನಮ್ಮ ತಾಯಿ ಹೇಳ್ತಾರೆ, ಅವರು ಓದೋದಕ್ಕಿಂತ ಒಂದು 3 ತಿಂಗಳು ಮುಂಚೆ, ಇನ್ನೇನಪ್ಪ ನಿನ್ನ ಮಗ ಇನ್ನೇನು 2 ವರ್ಷ ಕೈಗೆ ಬರ್ತಾನೆ ಬಿಡು ಅಂತ. ಅದು 2 ವರ್ಷ ಆಯಿತು ಅವರು ಹೋಗಿ, ನೀ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಮನೆ ಇಲ್ಲಿ ಸರ್, ನವೋದಯ ನಗರ ಅಂತ ಇದೆ, ಗೌರವ ನಗರ ನೆಕ್ಸ್ಟು ನವೋದಯ ನಗರ ಅಂತ ಇದೆ, ನವೋದಯ ನಗರದಲ್ಲಿ. ಎಸ್, ನಿಮ್ಮ ಜೀವನದ ಒಂದು ಸುತ್ತಾಕಿ ಬಂದ್ವಿ ಅಲ್ವಾ? ಹೌದು ಸರ್. ಇನ್ನೇನಾದರೂ ಹೇಳೋದಿದೆಯಾ? ಇಲ್ಲ ಸರ್, ಎಲ್ಲ ಹೇಳಿದ್ದೀನಿ. ಮುಖ್ಯವಾದ್ದೇನೆ ಹೇಳ್ಬಿಟ್ಟಿದ್ದೀನಿ. ನನ್ನ ತಾಯಿ, ನನ್ನ ಹೆಂಡತಿ, ಮಕ್ಕಳು ಚೆನ್ನಾಗಿ ಅವರು ಒಂದು ದಾರಿ ಕಂಡುಕೊಳ್ತಾ ಇದ್ದಾರೆ. ಸೊ ಯಾಕಂದರೆ ನಾನು ಓದಿದ್ದು 2nd PUC. ಸೊ ಅವ್ರಿಗೆ ಡಿಗ್ರಿ ಅಥವಾ ಹೈಸ್ಕೂಲ್ದಾಗಲಿ ಅಥವಾ ಹೇಳ್ಕೊಡೋಷ್ಟು ನಮಗೆ, ಯಾಕಂದರೆ ನಾವು ಓದಿದ್ದು ಕನ್ನಡ ಮೀಡಿಯಮ್ಮು, ಅವ್ರು ಓದಿದ್ದು ಇಂಗ್ಲೀಷ್ ಮೀಡಿಯಮ್ಮು. ಸೊ ನಮ್ಗೆ ಅವ್ರು ಏನಾದರೂ ನಮಗೇನು ಅರ್ಥ ಆಗ್ತಿಲ್ಲ. ಆದರೆ ಅವರೇ ತಿಳ್ಕೊಂಡು, ಅವರೇ ಓದಿ, ಅವರೇ ಸ್ಟಡಿ ಮಾಡಿ ಇಲ್ಲಿವರೆಗೂ ಬಂದಿದ್ದಾರೆ. ಮಗ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದ, ಇಂಜಿನಿಯರಿಂಗು ಡಿಸ್ಟಿಂಕ್ಷನಲ್ಲಿ ಪಾಸ್ ಆದ, ಮುಗಿಸಿದ, ಕಂಪ್ಲೀಟ್ ಮಾಡಿದ. ಮಗಳು ಕೂಡ 2nd PUC ಕ್ರೈಸ್ಟಲ್ಲಿ ಓದಿದ್ದು, ಫಸ್ಟ್ ರ್ಯಾಂಕ್ ಬಂದವಳು. ಓಕೆ, ಫಸ್ಟ್ ರ್ಯಾಂಕ್ ಬಂದಳು. ಸೊ ಈಗ ಡಿಗ್ರಿ ಮಾಡ್ತಿದ್ದಾಳೆ. ಎಲ್ಲ ಅವ್ರವ್ರದ್ದೇ, ಅಷ್ಟೇ ಸಾಕು ಸರ್ ನನಗೆ. ಅಯ್ಯೋ ಅಪ್ಪ ಅಮ್ಮ ದಡ್ಡ ಅವ್ರಿಗೆ ಹೇಳ್ಕೊಟ್ಟಿಲ್ಲ, ಅದಕ್ಕೆ ಇವ್ರು ಹಿಂಗಿದ್ದಾರೆ ಅಂತ ಯಾವತ್ತು ಒಂದು ಪ್ರಶಸ್ತಿ ಬೇಕು ಅಂತ ಅನಿಸಿಲ್ವಾ? ಇಲ್ಲ ಸರ್, ನನಗೆ ಯಾವತ್ತೂ ಅನಿಸಿಲ್ಲ. ನನಗೆ ಆವಾಗ ಆರ್ಯಭಟ ಅವಾರ್ಡ್ ಬಂತು, ಸೊ ಪಾಪ ಮಾಡ್ತಾ ಇರ್ಬೇಕಂದ್ರೆ ಅದು ಬಯಸ್ತಾನೆ ಬಂದಿದ್ದು. ಜನ ಗುರ್ತಿಡಿತಾರೆ. ಹೌದು ಸರ್, ಜನ ಗುರ್ತಿಡಿತಾರೆ, ಅವಕಾಶಗಳು ಬರ್ತಾ ಇದೆ ಗುರ್ತಿಡಿದು. ಮೊನ್ನೆ ಭಾರ್ಗವ ಸಿನಿಮಾ ಮಾಡ್ತಾ, ಇನ್ನೊಂದು ದಿನದ ಕೆಲಸ ಬಾಕಿ ಇದೆ. ಒಳ್ಳೆ ಪಾತ್ರ, ತುಂಬ ಚೆನ್ನಾಗಿದೆ. ಉಪೇಂದ್ರ ಅವ್ರದ್ದು. ಸೊ ಚೆನ್ನಾಗಿದೆ. ಓಕೆ, ಸೊ ಇವ್ರನ್ನ ಕ್ಯಾರೆಕ್ಟರ್ ಹಾಕ್ಬೋದು ಅಂತ ಗುರುತಿಸಿ ಕರೀತಾರಲ್ಲ, ನಮ್ಮ ಕೆಲಸ ಬಣ್ಣ ಹಚ್ಚೋದು, ಕೆಲಸ ಮಾಡೋದು. ಎಸ್, ಓಕೆ ಸರ್, ಖುಷಿ ಆಯಿತು ನಮಗೆ. ಅಲ್ಲಿಂದ ಇಲ್ಲಿ ಬಂದಾಗ ಆಯಿತು 21ನೇ ಇಸ್ವಿಯಿಂದ. ಹೌದು ಸರ್, ಹೌದು ಸರ್. ನೀವು ನೆನಪಿನ ಬುತ್ತಿನೇ ತಗೊಂಡ್ಬಂದಿದ್ದೀರಿ ಸರ್ ನೀವು. ವಂಡರ್ಫುಲ್. ಅದೆಲ್ಲ ಮರೆಯೋಕ್ಕಾಗಲ್ಲ ಸರ್. ನಮಗೆಲ್ಲ ಒಂಥರ ಅದನ್ನ ನೆನೆಸ್ಕೊಂಡ ಮತ್ತೆ ಹೊಸ ಚೈತನ್ಯ ಕೊಡುತ್ತೆ. ಬದುಕನ್ನ ಮುಂದೆ ನಡಿ ಅಂತೇಳಿ ಮತ್ತೆ ಕಟ್ಕೊಡುತ್ತೆ, ನುಗ್ಗು ಅಂತ. ಆ ನೆನಪುಗಳು ಸರ್ ಅದೆಲ್ಲ. ಚಂದ್ರು ಕೂಡ ಮರ್ತಿಲ್ಲಪ್ಪ, ಚಂದ್ರು ಮರ್ತಿಲ್ಲ, ಯಾವತ್ತೂ ಅದು ಇದು ಮಾಡ್ಲಿಕ್ಕೆ ಹೋಗಿಲ್ಲ. ಅವರು ಎಲ್ಲೇ ಸಿಕ್ಕಿದ್ರು ಕೂಡ ಅದು ಯಾಕೆ ಹಾಗೆ ಮಾಡ್ತಾರೆ ಗೊತ್ತಿಲ್ಲ, ನಮಸ್ಕಾರ ಮಾಡ್ತಾರೆ, ಪಾದ ಮುಟ್ಕೊಂಡು. ಅಯ್ಯೋ ನೀವು ದೊಡ್ಡವ್ರು ಸರ್, ಏನು ಸರ್ ಹೀಗೆ ಜನ ಏನು ತಿಳ್ಕೊಳ್ತಾರೆ, ನಾನು ತಿಳ್ಕೊಳ್ಳೋದು ಮುಖ್ಯ ಅಂತ. ನಿಜ ಸರ್. ಇಲ್ಲ ಸರ್, ನೀವು ತುಂಬ ಪ್ರೀತಿ ತೋರಿಸಿದ್ರಿ ಪಾಪ ಬಂಡ ಮೇಲೆ, ತುಂಬ ಪ್ರೀತಿ ತೋರಿಸಿದ್ರಿ. ಇವಾಗಲೇ ಸರ್ ರಿಪೀಟ್ ಶೋದಲ್ಲಿ ನೋಡ್ತಾ ಇರ್ತಾರೆ. ಹೌದು, ನನ್ನನ್ನು ನೀವು ಕಾಸರಗೋಡಿಗೆ ಕರ್ಕೊಂಡು ಹೋಗಿದ್ದು. ಎಸ್, ಒಂದು ಒಳ್ಳೆ ಕಾರ್ಯಕ್ರಮ ಕರ್ಕೊಂಡು ಹೋದ್ರಿ. ಪ್ರತಿ ಏನಾದರೂ ಒಂದು ನಡೆದಾಗಲೂ ಕೂಡ ನೀವು ನನಗೆ ಫೋನ್ ಮಾಡ್ತಾಯಿದ್ರಿ. ಎಸ್, ತಿದ್ದಿ ಹೇಳ್ತಾ ಇದ್ರಿ. ಅದಕ್ಕೆ ಸರ್ ನಮಗೆ ನೀವು ಒಂಥರ ಹಿರಿಯರಿದ್ದಾಗೆ. ಯಾಕಂದರೆ ಈ ಫೀಲ್ಡಲ್ಲಿ
ಆತ್ಮೀಯರು ಸಿಗ್ಬೋದೇನೋ, ಅದು ಹಿರಿಯರು ಸಿಗೋದು ಸ್ವಲ್ಪ ಕಷ್ಟ ಇರುತ್ತೆ. ಅದು ನೀವು ಸಿಕ್ಕಿದ್ರು ನಮ್ಮ ಪುಣ್ಯ. ಯಾಕಂದ್ರೆ ನಮಗೆ ಸರ್ ನನಗೆ ಫೀಲ್ಡಲ್ಲಿ ನನಗೆ ಏನು ಅನ್ನೋದು ನನಗೆ ಗೊತ್ತಿಲ್ಲ. ನಾನು ಆಗಿರಬೇಕು ಹೀಗೆ ಬರುತ್ತೆ ಯಾವತ್ತೂ ನಾನು ಬಂದವನಲ್ಲ, ಇವತ್ತು ಕೂಡ ಅಷ್ಟೇ ಹಿಂಗೆ ಇರಬೇಕು ಇದ್ದೀನಿ. ಆದರೆ ಆ ದಾರಿ ಹೆಂಗಿದೆ ಅಂತ ತೀಡಿ ಕಳ್ಕೊಟ್ಟವರು ಅದೇ ನೀವು. ಚಂದ್ರ ಸರ್ ಒಂಥರ ಆಯಿತು ಅಂದರೆ ಹೊರಗಡೆ ಜಗತ್ತಲ್ಲಿ ಹೆಂಗೆ ಅನ್ನೋದು. ಯಾಕಂದ್ರೆ ನಮಗೆ ಅಲ್ಲಿ ಕೆಲಸಕ್ಕೆ ಹೋಯ್ತು ತಿಂಗಳಲ್ಲಿ 22 ದಿನ ಕೆಲಸ. ಆಚೆ ಬಂದರೆ ನಮ್ಗೆ ಏನು ಪ್ರಪಂಚನೇ ಗೊತ್ತಿಲ್ಲ, ಒಂಥರ ಬಿಗ್ ಬಾಸ್ ಮನೆ ಇದ್ದಂಗೆ ಇತ್ತು ನಮಗೆ. ಹೊರಗಡೆ ಏನು ನಡೀತಾ ಇದೆ ಅದೊಂದು ಗೊತ್ತಾಗ ನಮ್ಗೆ ಕೆಲಸ ಕೆಲಸ ಕೆಲಸ, ಈ ಸೀನ್ ಬಂತ ಆ ಸೀನ್ ಬಂತ. ಅದು ಹೊರಗಡೆ ಜಗತ್ತು ಹಿಂಗೆ ನಡೀತಾ ಇದೆ, ನೀನು ಹಿಂಗೆ ಇರಬೇಕು ಅಂತ ಹೇಳ್ಕೊಟ್ಟವ್ರು. ಅದು ಫಸ್ಟು ನನಗೆ ವಿಜಯ ಕರ್ನಾಟಕ ಆಫೀಸ್ಗೆ ನೀವೆಲ್ಲ ಕರ್ಕೊಂಡೋಗಿ ನನಗೆ ಪರಿಚಯ ಮಾಡಿದ್ದು, ನಾವು ಇಡೀ ಟೀಮ್ ಕರ್ಕೊಂಡು ಹೋಗಿದ್ದು ಮರೆಯೋಕ್ಕೆ ಆಗಲ್ಲ. ಬಿಗ್ ಬಾಸ್ನವ್ರು ಕರೆದಿಲ್ವಾ? ಯಾರು ಸರ್? ಬಿಗ್ ಬಾಸ್ ಇಲ್ಲ ಸರ್, ನನಗೆ ಬಂದಿಲ್ಲ. ನನಗೆ ಅಂಥ ಆಸಕ್ತಿನೂ ಇಲ್ಲ, ಆಸಕ್ತಿ ಇಲ್ಲ. ನೋಡ್ತಿದ್ದ? ನಾನು ನೋಡ್ತೀನಿ ಸರ್, ನಾನು ನೋಡ್ತೀನಿ ಅಷ್ಟೇ. ಹೋಗ್ಬೇಕನ್ನೋ ಆಸಕ್ತಿ ನನಗೆ ಬೇರೆ. ಓಕೆ, ಹಾಂ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇಲ್ಲಿಗೆ ನಮ್ಮ ಮಾತುಕತೆಯನ್ನು ಮುಗಿಸ್ಕೊಂಡು ಮುಂದೆ ಇನ್ನೊಂದು ಸಲ ನಾವು ಭೇಟಿಯಾಗೋಣ. ಖಂಡಿತ ಸರ್, ಆಗಲೂ ಸ್ವಲ್ಪ ಖಂಡಿತ ಬೇರೆ ರೀತಿಯಲ್ಲಿ ಖಂಡಿತ. ಥ್ಯಾಂಕ್ ಯು ಸರ್. ಸರ್. ಎಸ್.